ಆತ್ಮೀಯ ವಿದ್ಯಾರ್ಥಿಗಳೇ, ನಾವು 5ನೇ ತರಗತಿಯ ಅಧ್ಯಾಯ 5 ಆಗಿರುವಂಥ ಭಿನ್ನರಾಶಿಗಳು ಈ ಒಂದು ಪಾಠವನ್ನು ನೋಡೋಣ. ಇದು ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಾ ಇದೆ ಸ್ನೇಹಿತರೆ. ಆನಂತರ ನಮಗೆ ಗಣಿತದಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ ಇದು ಕೂಡ ಒಂದಾಗಿದೆ. ಭಿನ್ನರಾಶಿಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಮೊದಲಿಗೆ ಭಿನ್ನರಾಶಿ ಅಂದರೇನು ಅಂಥೇಳಿ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಭಿನ್ನರಾಶಿ ಅನ್ನೋದು ಇದು ಕೂಡ ಒಂದು ಸಂಖ್ಯೆ ಆಗಿದೆ. ಇದು ಏನು ಮಾಡ್ತಾ ಇದೆ ಅಂದರೆ, ಒಂದು ಪೂರ್ಣ ವಸ್ತು, ಓಕೆ, ಇದು ವೃತ್ತವೇ ಆಗಿರ್ಬೇಕಂತೇನಿಲ್ಲ, ನೀವು ಯಾವುದನ್ನಾದರೂ ತಗೋಬೋದು. ಒಂದು ಪೂರ್ಣ ವಸ್ತುವಿನ ಸಮಭಾಗಗಳನ್ನು ಸೂಚಿಸುವಂಥ ಸಂಖ್ಯೆ ಇದಾಗಿರುತ್ತೆ. ಓಕೆ, ಅಥವಾ ಇದು ಒಂದು ಸಮೂಹದ ಅಂದರೆ ಒಂದು ಗುಂಪಿನ ಸಮಭಾಗಗಳನ್ನು ಗುರುತಿಸುವಂಥ ಸಂಖ್ಯೆ ಕೂಡ ಆಗಿರುತ್ತೆ. ಹಾಗಾಗಿ ನಾವು ಭಿನ್ನರಾಶಿ ಅಂದಾಗ ಏನಾಗಬೇಕು ಅಂದರೆ, ಭಾಗಗಳು ಹೇಗಿರಬೇಕು ಅಂದರೆ ಸಮವಾಗಿ ಇರಬೇಕು. ಈ ರೀತಿ ಈಗ ಒಂದು ವೃತ್ತ ಇದೆ ಅಂತಂದರೆ ಇದನ್ನು ಈ ರೀತಿ ಮಾಡಿದಾಗ ಇದೇನಾಗ್ತಿದೆ ಸ್ನೇಹಿತರೆ, 2 ಸಮಭಾಗ ಆಗ್ತಿದೆ. ಇದನ್ನು ನಾವೇನು ಮಾಡ್ಬೋದು, ಭಿನ್ನರಾಶಿಯಲ್ಲಿ ವ್ಯಕ್ತಪಡಿಸ್ಬೋದು. ಅದೇ ರೀತಿ ಅದನ್ನೇ ನಾವು ಈ ರೀತಿ ಮಾಡಿ ಈ ರೀತಿ 2 ಭಾಗ ಮಾಡಿದಾಗ ಇದನ್ನು ಭಿನ್ನರಾಶಿಯಲ್ಲಿ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಗೆ ಗೊತ್ತಿರಬೇಕು, ಭಿನ್ನರಾಶಿ ಯಾವಾಗಲೂ ಸಮಭಾಗಗಳನ್ನು ಮಾಡಿದಾಗ ಮಾತ್ರ ಅದನ್ನು ನಾವು ಹೇಳೋದಕ್ಕೆ ಬರ್ತಾ ಇದೆ. ಸಮಭಾಗಗಳನ್ನು ಮಾತ್ರ ಸೂಚಿಸೋದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಭಿನ್ನರಾಶಿಯನ್ನು ಬಳಸ್ತಾ ಇದ್ದೀವಿ. ಓಕೆ, ಹಾಗಾಗಿ ನಮಗೆ ಮೊದಲಿಗೆ ಭಾಗಗಳು ಅಂದರೆ ಅದು ಸಮಭಾಗಗಳು ಅಂತ ಹೇಳಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಓಕೆ, ಇಲ್ಲಿ ಭಿನ್ನರಾಶಿಯಲ್ಲಿ ಇದೇನು ಮಾಡ್ತಾ ಇದೆ ಅಂದರೆ, ಈಗ ಇದನ್ನು ಎಷ್ಟಿದೆ ಅಂತಂದರೆ ನಾವೇನು ಹೇಳ್ತಾ ಇದ್ದೀವಿ ಸ್ನೇಹಿತರೆ, ಅರ್ಧ ಭಾಗ ಇದೆ ಅಂತ ಹೇಳ್ತೀವಿ. ಈಗ ಇದರಲ್ಲಿ ಈ ರೀತಿ ಬಣ್ಣ ಕೊಟ್ಟೆ ಅಂತ ಅನ್ಕೊಳ್ಳಿ ಸ್ನೇಹಿತರೆ. ಬಣ್ಣ ನೀಡಿರುವಂಥ ಭಾಗ ಎಷ್ಟಿದೆ ಅಂದಾಗ ನಾವೇನಂತ ಇದ್ದೀವಿ, ಅರ್ಧ ಭಾಗ ಇದೆ ಅಂತ ಹೇಳ್ತಿದ್ದೀವಿ. ಓಕೆ, ಇದನ್ನು ಪದಗಳಲ್ಲಿ ಹೇಳ್ತಾ ಇದ್ದೀವಿ. ಇದನ್ನೇ ನಾವು ಸಂಖ್ಯಾರೂಪದಲ್ಲಿ ಹೇಗೆ ಬರಿಬೇಕು, ಸಂಖ್ಯಾರೂಪದಲ್ಲಿ ಬರೆಯುವಾಗ ನಾವೇನು ಮಾಡ್ತಾ ಇದ್ದೀವಿ, ಒಟ್ಟು ಎಷ್ಟು ಭಾಗಗಳಿದ್ದಾವೆ, 2 ಇದ್ದಾವೆ. ಇದರಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಕೊಟ್ಟಿದ್ದೀನಿ, 1 ಬಣ್ಣ ಕೊಟ್ಟಿದ್ದೀನಿ. ಓಕೆ, ಒಟ್ಟು ಭಾಗಗಳನ್ನು ನಾವು ಏನಂತ ಇದ್ದೀವಿ ಸ್ನೇಹಿತರೆ, ಇದಕ್ಕೆ ಒಂದು ಹೆಸರು ಕೊಡ್ತಾ ಇದ್ದೀವಿ, ಛೇದ ಅಂತ ಹೆಸರು ಕೊಡ್ತಾ ಇದ್ದೀವಿ. ಓಕೆ, ಅದೇ ರೀತಿ ಅದರಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಕೊಟ್ಟಿದ್ದೀನಿ, ಅಂಶ ಅಂತ ಹೆಸರು ಕೊಡ್ತಾ ಇದ್ದೀನಿ. ಈ ಅಂಶ ಮತ್ತು ಛೇದವನ್ನು ಬದಲಾಯಿಸೋಕ್ಕೆ ಅಂದರೆ ಸಪ್ರೇಟ್ ಮಾಡೋದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ನಡುವೆ ಒಂದು ಗೆರೆಯನ್ನು ಹಾಕ್ತಾ ಇದ್ದೀವಿ. ಓಕೆ, ಇದನ್ನು ನಾವು ಭಿನ್ನಾಂಕ ರೇಖೆ ಅಂತ ಹೇಳಿ ಕರೀತಾ ಇದ್ದೀವಿ ಸ್ನೇಹಿತರೆ. ಭಿನ್ನಾಂಕ ರೇಖೆ ಇದೇನು ಮಾಡ್ತಾ ಇದೆ, ಅಂಶ ಮತ್ತು ಛೇದವನ್ನು ಸಪ್ರೇಟ್ ಆಗುವಂತೆ ಮಾಡ್ತಿದೆ. ಓಕೆ, ಹೀಗೆ ನಾವು ಭಿನ್ನರಾಶಿ ಅಂದಾಗ ಸಮಭಾಗಗಳನ್ನು ಮಾಡಬೇಕು. ಓಕೆ, ಇಲ್ಲಿ ನಮ್ಮ ಗಮನದಲ್ಲಿರಬೇಕು ಸ್ನೇಹಿತರೆ, ಲೆಕ್ಕದಲ್ಲಿ ನಮಗೆ ಕಾಮನ್ ಆಗಿ ಏನು ಮಾಡ್ತಿದ್ದಾನೆ, ಅರ್ಧ ಭಾಗದಷ್ಟು, ಕಾಲು ಭಾಗದಷ್ಟು, ಮುಕ್ಕಾಲು ಭಾಗದಷ್ಟು ಅಂತ ಹೇಳಿ ಈ ರೀತಿ ಕೊಡ್ತಾ ಇದ್ದಾನೆ. ಹಾಗಾಗಿ ಇವುಗಳನ್ನು ನಾವು ಭಿನ್ನರಾಶಿ ರೂಪದಲ್ಲಿ ಹೇಗೆ ಬರಿಬೇಕು, ಅದರ ಅರ್ಥ ಏನು ಅಂತ ಚೆನ್ನಾಗಿ ತಿಳಿದುಕೊಂಡಿರ್ಬೇಕು. ಓಕೆ, ಈಗ ಇಲ್ಲಿ ಅರ್ಧ ಭಾಗ ನೋಡಿದ್ವಿ, ಆಮೇಲೆ ಅಂಶ ಛೇದ ಅಂದರೆ ಏನು ಗೊತ್ತಾಗಿದೆ ಸ್ನೇಹಿತರೆ. ಈಗ ಕಾಲು ಭಾಗ ಅಂದರೆ ಏನು ಅನ್ನೋದನ್ನು ನೋಡೋಣ. ಈ ರೀತಿ ಮಾಡಿದಾಗ 2 ಭಾಗ ಆಗ್ತದೆ, ಮತ್ತೆ ನಾವು ಈ ರೀತಿ ಮಾಡಿದ್ವಿ ಅಂತ ಅನ್ಕೊಳ್ಳಿ ಸ್ನೇಹಿತರೆ. 4 ಭಾಗಗಳಲ್ಲಿ 1 ಭಾಗವನ್ನು ತೆಗೆದುಕೊಂಡ್ರೆ ನಾವು ಏನಂತ ಇದ್ದೀವಿ, ಕಾಲು ಭಾಗ ಅಂತ ಹೇಳಿ ಅಂತ ಇದ್ದೀವಿ ಇದನ್ನ ಅಕ್ಷ. ಓಕೆ, ಕಾಲು ಭಾಗ. ಇದನ್ನು ನಾವು ಭಿನ್ನರಾಶಿಯಲ್ಲಿ ಸಂಖ್ಯಾರೂಪದಲ್ಲಿ ಬರೆದ್ರೆ ಏನು ಮಾಡ್ತಿದೆ, ಒಟ್ಟು ಛೇದಗಳು 4 ಆಗಿದ್ದಾವೆ, ಅಂದರೆ 4 ಭಾಗಗಳಾಗಿವೆ. ಒಂದು ಪೂರ್ಣವನ್ನು ಎಷ್ಟು ಭಾಗ ಮಾಡಿದ್ವಿ ಅದನ್ನು ನಾವು ಛೇದದಲ್ಲಿ ಬರಿತಾ ಇದ್ದೀವಿ. ಛೇದ ಯಾವಾಗಲೂ ಒಂದು ಪೂರ್ಣ ವಸ್ತುವಿನ ಸಮಭಾಗಗಳ ಸಂಖ್ಯೆಯನ್ನು ಹೇಳ್ತಾ ಇದೆ. ಅಂತಹ ಸಮಭಾಗಗಳಲ್ಲಿ ಎಷ್ಟು ಭಾಗಗಳಿಗೆ ನಾವು ಬಣ್ಣವನ್ನು ಕೊಟ್ಟಿದ್ದೀವಿ ಅಂತಂದರೆ 1ಕ್ಕೆ ಕೊಟ್ಟಿದ್ದೀವಿ. ಹಾಗಾಗಿ ಇದು ಅಂಥ ಸಮಭಾಗಗಳಲ್ಲಿ ಆಯ್ದುಕೊಂಡ ಭಾಗಗಳನ್ನು ತೋರಿಸ್ತಾ ಇದೆ. ಓಕೆ, 1. ಹಾಗಾಗಿ ಕಾಲು ಭಾಗ ಅಂದಾಗ ನಾವು 4ನೇ 1 ಅಂಥೇಳಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಓಕೆ, ಇಲ್ಲಿ ನಮ್ಮ ಒಂದು ಉತ್ತರ ಕನ್ನಡ ನೋಡೋದಾದರೆ ಅಲ್ಲಿ ಪಾವು ಅಂಥೇಳಿ ಅಂತ ಇದ್ದೀವಿ ಸ್ನೇಹಿತರೆ. ಪಾವು ಭಾಗ, ಪಾವು ರೊಟ್ಟಿ ಅಂಥೇಳಿ ಈ ರೀತಿ ಹೇಳ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ಮುಕ್ಕಾಲು ಭಾಗ ಅಂತ ಕೂಡ ಬರ್ತಾ ಇದೆ. ಮುಕ್ಕಾಲು ಭಾಗ, ಮುಕ್ಕಾಲು ಅಂದರೆ 3 ಕಾಲು, ಅಂದರೆ 3 ಕಾಲುಗಳು ಸೇರಿ ಏನಾಗ್ತದೆ, ಮುಕ್ಕಾಲು ಭಾಗ ಆಗ್ತಿದೆ. 1 ಕಾಲು, ಇಲ್ಲಿ 2 ಕಾಲು, ಇದು 3 ಕಾಲು. ಹಾಗಾಗಿ ಮುಕ್ಕಾಲು ಅಂದಾಗ ನಾವೇನಂತ ಇದ್ವಿ,
ಮೂರು ಭಾಗ, 4ನೇ 3 ಭಾಗ. ಇದನ್ನು ಓದೋ ರೀತಿ ಹೇಗೆ ಸ್ನೇಹಿತರೆ? 4ನೇ 3 ಭಾಗ. ಹೀಗೆ 4ನೇ 3 ಭಾಗಕ್ಕೆ ನಾವು ಮುಕ್ಕಾಲು ಅಂತ ಇದ್ದೇವೆ. ಇಲ್ಲಿ ನಾವು ಉತ್ತರ ಕನ್ನಡದಲ್ಲಿ ಪೋಣ ಕೆ ಜಿ, ಪೋಣ ಕಿಲೋ, ಪೋಣ ಲೀಟ್ರು ಆ ರೀತಿ ಅಂತ ಹೇಳಿ ಅಂತ ಇದ್ದೀವಿ ಸ್ನೇಹಿತರೆ. ಓಕೆ, ಇದು ನಿಮಗೆ ಗೊತ್ತಿರಲಿ, ಆಡು ಭಾಷೆ ಕೂಡ ಗೊತ್ತಿರಲಿ ಸ್ನೇಹಿತರೆ. ಇಲ್ಲಿ ಅಂಶ 3 ಆಗಿದೆ, ಛೇದ 4 ಆಗಿದೆ. ಹೀಗೆ ನಾವಿಲ್ಲಿ ಭಿನ್ನ ರಾಶಿ ಅಂದರೆ ಏನು ಗೊತ್ತಿರಬೇಕು ಸ್ನೇಹಿತರೆ? ಸಮಭಾಗಗಳನ್ನು ಸೂಚಿಸುವಂಥ ಒಂದು ಸಂಖ್ಯೆ. ಓಕೆ, ನಮಗೆ ಭಿನ್ನ ರಾಶಿಯು ಪೂರ್ಣದ ಒಂದು ಭಾಗ ಅಂತ ಹೇಳಿ ಗೊತ್ತಿರಬೇಕು. ಭಿನ್ನ ರಾಶಿಯು ಪೂರ್ಣದ ಒಂದು ಭಾಗ ಅಂತ ಹೇಳಿ ಗೊತ್ತಿರಬೇಕು ಸ್ನೇಹಿತರೆ. ಭಿನ್ನ ರಾಶಿ ಬರೆಯಲು ನಮಗೆ 2 ಅಂಕಿಗಳ ಅವಶ್ಯಕತೆ ಇರುತ್ತೆ ಅಥವಾ 2 ಸಂಖ್ಯೆಗಳ ಅವಶ್ಯಕತೆ ಇರುತ್ತದೆ. ಓಕೆ ಸ್ನೇಹಿತರೆ, ಇಲ್ಲಿ ಏನಾಗಿರುತ್ತೆ, ಒಂದು ಪೂರ್ಣವನ್ನು ಎಷ್ಟು ಸಮಭಾಗಗಳಾಗಿ ವಿಭಾಗಿಸಲಾಗಿದೆಯೋ ಆ ಸಮಭಾಗಗಳು ಛೇದ ನಮಗೆ ಗೊತ್ತಿರಬೇಕು. ಒಂದು ಪೂರ್ಣವನ್ನು, ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಒಂದು ಪೂರ್ಣವನ್ನು ಎಷ್ಟು ಸಮಭಾಗಗಳಾಗಿ ವಿಭಾಗಿಸಲಾಗಿದೆಯೋ ಆ ಸಮಭಾಗಗಳು ಛೇದ. ಇದನ್ನು ನಾವೇನಂತ ಇದ್ದೀವಿ? ಛೇದ ಅಂತ ಇದ್ದೀವಿ. ಓಕೆ, ಒಟ್ಟು ಸಮಭಾಗಗಳಲ್ಲಿ ಅಂದರೆ ಒಂದು ಪೂರ್ಣದಲ್ಲಿ ಎಷ್ಟು ಸಮಭಾಗಗಳು ಮಾಡಿರ್ತಲ್ಲ ಆ ಎಷ್ಟು ಸಮಭಾಗಗಳಲ್ಲಿ, ಒಟ್ಟು ಸಮಭಾಗಗಳಲ್ಲಿ ಎಷ್ಟು ಸಮಭಾಗಗಳನ್ನು ನಾವು ಪರಿಗಣಿಸಿದ್ದೇವೆ ಅಂದರೆ ಅದೇನೋ ಬಣ್ಣ ಹಚ್ಚಿದ್ದಿರ್ಬೋದು, ಬಣ್ಣ ಹಚ್ಚಿರದೇ ಇರಬಹುದು, ಒಟ್ಟು ನಾವು ಪರಿಗಣಿಸಿದ್ದನ್ನು ಹೇಳುವಂಥದ್ದೇ ಯಾವುದು ಸ್ನೇಹಿತರೆ? ಅಂಶ. ಹಾಗಾಗಿ ಇಲ್ಲಿ 2 ಸಂಖ್ಯೆಗಳಿರ್ತದವೆ, ಒಂದು ಅಂಶ ಮತ್ತು ಒಂದು ಛೇದ. ನಾವು ಛೇದವನ್ನು ಯಾವಾಗಲೂ ಏನು ಮಾಡ್ತಾ ಇದ್ವಿ? ಭಿನ್ನಾಂಕ ರೇಖೆಯ ಕೆಳಗಡೆ ಬರಿತಾ ಇದ್ದೀವಿ. ಓಕೆ, ಅಂಶವನ್ನು ಮೇಲೆ ಬರಿತಾ ಇದ್ದೀವಿ. ಓಕೆ, ಇಲ್ಲಿ ನೀವು ಚಿತ್ರವನ್ನು ಗಮನಿಸಿದರೆ ಇಲ್ಲಿ ಒಟ್ಟು 4 ಸಮಭಾಗಗಳನ್ನು ಮಾಡಲಾಗಿದೆ. ಹಾಗಾಗಿ ನಮ್ಮ ಛೇದದಲ್ಲಿ 4 ಬರಿಬೇಕು. ಇಲ್ಲಿ 3 ಏನಾಗಿದೆ, ಸಮಭಾಗಗಳಿಗೆ ಬಣ್ಣವನ್ನು ಕೊಟ್ಟು ಅದನ್ನು ಪರಿಗಣಿಸಿದೆ. ಹಾಗಾಗಿ ಅಂಶದಲ್ಲಿ 3 ಬರಿಬೇಕು. ಇದನ್ನು ನಾವು ಯಾವ ರೀತಿ ಓದಬೇಕು ಸ್ನೇಹಿತರೆ? 4ನೇ 3 ಭಾಗ ಅಥವಾ 4ನೇ 3 ಅಂತ ಹೇಳಿ ಓದ್ಬೋದು. ಇಲ್ಲಿ ಗಮನಿಸಿದರೆ ನೀವು ಏನಾಗ್ತದೆ, ಒಟ್ಟು 8 ಸಮಭಾಗಗಳನ್ನು ಮಾಡಲಾಗಿದೆ. ಓಕೆ, ಅದರಲ್ಲಿ 7 ಬಣ್ಣಗಳನ್ನು 7ಕ್ಕೆ ಬಣ್ಣ ಕೊಡಲಾಗಿದೆ. ಹಾಗಾಗಿ ಇದನ್ನು ಛೇದದಲ್ಲಿ 8 ಬರೆದು ಅಂಶದಲ್ಲಿ 7 ಬರಿಬೇಕು. ಇದನ್ನು ಓದೋ ರೀತಿ 8ನೇ 7 ಭಾಗ ಅಂತ ಹೇಳಿ. ಓಕೆ, ಹೇಳದಂತೆ ಭಿನ್ನ ರಾಶಿ ಒಂದು ಸಂಗ್ರಹದ ಒಂದು ಭಾಗ ಕೂಡ ಆಗಿದೆ. ಸಂಗ್ರಹದ ಒಂದು ಭಾಗ ಕೂಡ ಆಗಿರುತ್ತೆ ಸ್ನೇಹಿತರೆ. ನೀವು ಇಲ್ಲಿ ನೋಡಿದರೆ 10 ಸ್ಟಿಕರ್ಸ್ ಇದ್ದಾವೆ. ಓಕೆ ಸ್ನೇಹಿತರೆ, 10 ನೇಮಿಂಗ್ ಸ್ಟಿಕರ್ಸ್ ಇದ್ದಾವೆ. ಇದನ್ನು ನಾವು 2 ಸಮಭಾಗ ಮಾಡಿದ್ವಿ ಅಂತಂದರೆ ಏನಾಗ್ತದೆ, ಈ ರೀತಿ ನಡುವೆ ಕತ್ತರಿಸಿದ್ವಿ ಅಂದರೆ ಏನಾಗ್ತದೆ ಸ್ನೇಹಿತರೆ, 2ನೇ ಒಂದು ಭಾಗದಲ್ಲಿ ಎಷ್ಟು ಸ್ಟಿಕರ್ಗಳು ಬರ್ತಿದ್ದಾವೆ ನೀವು ಗಮನಿಸಿದರೆ 1 2 3 4 5. ಇಲ್ಲಿ ನಾವು ಏನು ಮಾಡಿದ್ವಿ, 2 ಭಾಗಗಳನ್ನು ಮಾಡಿ ಅದರಲ್ಲಿ ಒಂದು ಭಾಗ ತೆಗೆದುಕೊಂಡ್ವಿ. ಆದರೆ ಇಲ್ಲಿ ಒಂದು ಸಮೂಹದಲ್ಲಿ ಎಷ್ಟಿತ್ತು? 10 ಇತ್ತು. ಹಾಗಾಗಿ 10ರ 2ನೇ ಒಂದು ಭಾಗ ಅಂದರೆ ಎಷ್ಟಾಯ್ತು ಸ್ನೇಹಿತರೆ? 5 ಆಯಿತು. ಓಕೆ, ಹೀಗೆ ನಾವು ಭಿನ್ನರಾಶಿಯನ್ನು ಸಂಗ್ರಹದ ಒಂದು ಭಾಗವಾಗಿ ಕೂಡ ಹೇಳಬಹುದು. ಓಕೆ, ಈಗ ಅಭ್ಯಾಸ 5.1ರ ಲೆಕ್ಕಗಳನ್ನು ಬಿಡಿಸೋಣ. ಇಲ್ಲಿ ಕೆಳಗಿನ ಯಾವ ಚಿತ್ರಗಳಲ್ಲಿ ಒಂದೇ ಅಳತೆಯ ಭಾಗಗಳನ್ನು ಮಾಡಲಾಗಿದೆ ಎಂದಿದ್ದಾರೆ. ನೀವು ಇಲ್ಲಿ ಗಮನಿಸಿದರೆ ಇದು ಒಂದೇ ಅಳತೆಯ ಭಾಗವಾಗಿಲ್ಲ. ಓಕೆ, ಇಲ್ಲಿ ಗಮನಿಸಿದರೆ ಎಲ್ಲ ಭಾಗಗಳು ಏನಾಗ್ತಿದ್ದಾವೆ? ಸಮಭಾಗಗಳಾಗಿ ಕಾಣ್ತಾ ಇದ್ದಾವೆ. ಹಾಗಾಗಿ ಇದು ಸಮಭಾಗಗಳನ್ನು ಹೊಂದಿದೆ. ಇಲ್ಲಿ ಕೂಡ 2 ಸಮಭಾಗಗಳಿದ್ದಾವೆ. ಹಾಗೆ ಇದು ಸರಿಯಾಗಿದೆ. ಇಲ್ಲಿ ಆಪ್ಷನ್ ಡಿ ಯಲ್ಲಿ ಒಂದು ಭಾಗ ಚಿಕ್ಕದಿದೆ, ಒಂದು ಭಾಗ ದೊಡ್ಡದಿದೆ. ಹಾಗಾಗಿ ಇದು ಕೂಡ 5 ಅಲ್ಲ. ಓಕೆ, ನೆಕ್ಸ್ಟ್ ಈಗ 2ನೇ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಚಿತ್ರಗಳನ್ನು ಸೂಚಿಸಿರುವಂತೆ ಸಮಭಾಗಗಳಾಗಿ ಮಾಡಲು ಗೆರೆ ಎಳೆಯಿರಿ ಎಂದಿದ್ದಾರೆ. ಸ್ನೇಹಿತರೆ, ಇದನ್ನು ನಾವು ಈ ರೀತಿ ಗೆರೆ ಎಳೆದಾಗ ಇದೇನಾಗ್ತದೆ? 2 ಸಮಭಾಗ ಆಗ್ತಿದೆ. ಇದನ್ನು 4 ಸಮಭಾಗಗಳನ್ನು ಆಗಿ ಮಾಡಿ ಎಂದಿದ್ದಾರೆ. ನಾವು ಇದನ್ನು ಒಂದಕ್ಕಿಂತ ಹೆಚ್ಚು ರೀತಿಯಲ್ಲಿ ಸಮಭಾಗಗಳನ್ನು ಮಾಡಬಹುದು. ನಾವು ಈ ರೀತಿ ಮಾಡಿದಾಗ ಏನಾಗ್ತಿದೆ ಸ್ನೇಹಿತರೆ? 4 ಸಮಭಾಗಗಳು ಆಗ್ತಾ ಇದ್ದಾವೆ. ಇಲ್ಲ ಅಂದರೆ ನಾವು ಇದನ್ನು ಯಾವ ರೀತಿ ಮಾಡ್ಬೋದು ಅಂದರೆ ಒಂದು ಭಾಗ, 2 ಭಾಗ, 3 ಭಾಗ, 4 ಭಾಗ, ಹೀಗೆ ನಾವು ಸರಿಯಾದ ಅಳತೆ ಮಾಡಿಕೊಂಡು ಸಮಭಾಗಗಳನ್ನು ಮಾಡ್ಕೋಬೋದು. ಓಕೆ, ಇಲ್ಲ ಅಂದರೆ ಸ್ನೇಹಿತರೆ ಮತ್ತೊಂದು ರೀತಿ ಹೇಗೆ ಮಾಡ್ಬೋದು ಅಂದರೆ ಅಡ್ಡ ಗೆರೆಗಳನ್ನು ಹಾಕಿ ಕೂಡ ನಾವು 4 ಸಮಭಾಗಗಳನ್ನು ಮಾಡ್ಬೋದು.
ಒಂದಕ್ಕಿಂತ ಹೆಚ್ಚು ರೀತಿಯಲ್ಲಿ ಇದನ್ನು ಸಮಭಾಗಗಳನ್ನಾಗಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಈ ಒಂದು ಚಿತ್ರವನ್ನು 6 ಭಾಗಗಳಾಗಿ ಮಾಡಿದ್ದಾರೆ. ಇದನ್ನು ನಾವು ಹೇಗೆ ಮಾಡ್ಬೋದು, ಅದರ ಅಭಿಮುಖ ಬಿಂದುಗಳನ್ನು ಶೃಂಗಗಳನ್ನು ಸೇರಿಸಿಬಿಟ್ರೆ ನಮಗೆ 6 ಭಾಗ ಆಗ್ತಿದೆ. ಈ ರೀತಿ ಇದನ್ನು 6 ಭಾಗ ಮಾಡ್ಬೋದು. ಇದನ್ನು 8 ಭಾಗ ಮಾಡಲಿಕ್ಕೆ ಹೇಳಿದ್ದಾರೆ. ಈ ರೀತಿ ನಾವು ಮಾಡಿಬಿಟ್ರೆ ಏನಾಗ್ತದೆ ಸ್ನೇಹಿತರೆ, ಎಂಟು ಭಾಗಗಳು ಇಲ್ಲಿ ನಮಗೆ ಸಿಗ್ತಾ ಇದ್ದಾವೆ. ಓಕೆ, ಈಗ ಪ್ರಶ್ನೆ 3ರಲ್ಲಿ ಕೆಳಗಿನ ಪ್ರತಿಯೊಂದನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಅಕ್ಷರಗಳ ರೂಪದಲ್ಲಿ, ಪದಗಳ ರೂಪದಲ್ಲಿ ಕೊಟ್ಟಿದ್ದಾನೆ. ಇದನ್ನು ನಾವು ಭಿನ್ನರಾಶಿ ರೂಪದಲ್ಲಿ ಬರಿಬೇಕು. ಅರ್ಧ ಅಂದಾಗ ನಮಗೆ ಗೊತ್ತಿರಬೇಕು 2 ಸಮಭಾಗಗಳನ್ನಾಗಿ ಮಾಡ್ತಾ ಇದ್ದೀವಿ. ಒಂದು ಪೂರ್ಣವನ್ನು, ಅದರಲ್ಲಿ ಒಂದು ಭಾಗವನ್ನು ತೆಗೆದುಕೊಳ್ತಾ ಇದ್ದೀವಿ. ಓಕೆ, ಅದೇ ರೀತಿ 3ನೇ 2 ಅಂದಾಗ 3 ಅನ್ನೋದು ಛೇದವನ್ನು ಹೇಳ್ತಿದೆ, 2 ಅನ್ನೋದು ಅಂಶ ಹೇಳ್ತಿದೆ. 10ನೇ 2 ಯಾವಾಗಲೂ ಇಲ್ಲಿ ಫಸ್ಟ್ಗೆ ನಾವು ಛೇದವನ್ನು ಹೇಳ್ತಾ ಇದ್ದೀವಿ, ಕೆಳಗಿನಿಂದ ಮೇಲೆ ಓದ್ತಾ ಇದ್ದೀವಿ. 10ನೇ 2. ಅದೇ ರೀತಿ 7ನೇ 5. ಓಕೆ, 16ನೇ 5, 12ನೇ 5, 9ನೇ 8, 9ನೇ 4, 4ನೇ 3, 5ನೇ 2. ಓಕೆ ಸ್ನೇಹಿತರೆ, ಈಗ ನಾವು 4ನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಏನೆಂದಿದ್ದಾನೆ, ಕೆಳಗಿನ ಪ್ರತಿಯೊಂದು ಭಿನ್ನರಾಶಿಯನ್ನು ಪದಗಳಲ್ಲಿ ಬರೆಯಿರಿ ಎಂದಿದ್ದಾನೆ. ನಾವು ಎ ಅನ್ನು ಬರೆಯೋದಾದರೆ ಇದೆಷ್ಟಿದೆ, ಛೇದದಲ್ಲಿ 5 ಇದೆ, ಅಂಶದಲ್ಲಿ 2 ಇದೆ. ಹಾಗಾಗಿ ಇದನ್ನು 5ನೇ 2, 5ನೇ 2 ಅಂತ ಹೇಳಿ ಬರಿಬೋದು. ಓಕೆ, ನೆಕ್ಸ್ಟ್ ಬಿ ಲೆಕ್ಕ ಏನಿದೆ ಸ್ನೇಹಿತರೆ, ಛೇದದಲ್ಲಿ 4 ಇದೆ, ಅಂಶದಲ್ಲಿ 3 ಇದೆ. ಹಾಗಾಗಿ ಇದನ್ನು 4ನೇ 3, 4ನೇ 3, ಅಥವಾ ಇದನ್ನು ನಾವೇನಂತ ಕರಿತಾ ಇದ್ದೀವಿ ಸ್ನೇಹಿತರೆ, ಮುಕ್ಕಾಲು ಅಂತ ಹೇಳಿ ಕರಿತಾ ಇದ್ದೀವಿ. ಇದು ಕೂಡ ನಮಗೆ ನೆನಪಲ್ಲಿ ಇರಬೇಕು. ನೆಕ್ಸ್ಟ್ ಸಿ, ಇದನ್ನೇನಂತಿದ್ವಿ, ಛೇದದಲ್ಲಿ 10 ಇದೆ, ಅಂಶದಲ್ಲಿ 7 ಇದೆ. ಹಾಗಾಗಿ 10ನೇ 7, 10ನೇ 7. ನೆಕ್ಸ್ಟ್ ಇಲ್ಲೇ ಡಿಯಲ್ಲಿ ಛೇದದಲ್ಲಿ 12, ಅಂಶದಲ್ಲಿ 11. ಹಾಗಾಗಿ 12ನೇ 11. ನೆಕ್ಸ್ಟ್ ಇಲ್ಲಿ ಇ ಯಲ್ಲಿ ಏನಾಗಿದೆ, ಛೇದ 3 ಇದೆ, ಅಂಶ 2 ಇದೆ. ಇದನ್ನು 3ನೇ 2, 3ನೇ 2 ಅಂತ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ಎಫ್, ಛೇದ 5 ಇದೆ, ಅಂಶ 4 ಇದೆ. ಹಾಗಾಗಿ ಎಫ್ ಅನ್ನು 5ನೇ 4 ಅಂಥೇಳಿ ಅಂತ ಇದ್ದೀವಿ, 5ನೇ 4. ಓಕೆ, ಜಿಯಲ್ಲಿ ಛೇದ 8 ಇದೆ, ಅಂಶ 5 ಇದೆ. ಹಾಗಾಗಿ 8ನೇ 5. ಓಕೆ, ಹೆಚ್ಚಲ್ಲಿ ಛೇದ 7 ಇದೆ, ಅಂಶ 3 ಇದೆ. 7ನೇ 3. ಆಯಲ್ಲಿ ಛೇದ 6 ಇದೆ, ಅಂಶ 5 ಇದೆ. ಹಾಗಾಗಿ 6ನೇ 5. ಓಕೆ, ನೆಕ್ಸ್ಟ್ ಜೆ ಯಲ್ಲಿ ಛೇದ 9, ಅಂಶ ಇಲ್ಲಿ 7 ಇದೆ. ಹಾಗಾಗಿ ನಾವೇನಂತ ಇದ್ದೀವಿ, 9ನೇ 7. ಓಕೆ ಸ್ನೇಹಿತರೆ, ಕೆಳಗಿನ ಚಿತ್ರಗಳಲ್ಲಿ ಭಿನ್ನರಾಶಿಗಳ ಎಷ್ಟನೇ ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಅಂತ ಕೇಳಿದ್ದಾರೆ. ಓಕೆ ಸ್ನೇಹಿತರೆ, ಈಗ ಇದನ್ನು ನಾವು ಒಂದನೇ ಚಿತ್ರ ನೋಡೋದಾದರೆ ಇಲ್ಲಿ ಒಟ್ಟು 3 ಸಮಭಾಗಗಳಿದ್ದಾವೆ. ಹಾಗಾಗಿ ನಾವು ಛೇದದಲ್ಲಿ 3 ಬರಿಬೇಕು. 2 ಭಾಗಗಳಿಗೆ ಬಣ್ಣ ಕೊಡಲಾಗಿದೆ, ಹಾಗೆ ಅಂಶದಲ್ಲಿ 2 ಬರಿ, 3ನೇ 2 ಭಾಗ. ನೀವು ಇಲ್ಲಿ ಗಮನಿಸಿದರೆ ಏನಾಗಿದೆ, ಒಟ್ಟು 4 ಸಮಭಾಗಗಳಾಗಿದ್ದಾವೆ. ಹಾಗಾಗಿ ಈ ಛೇದದಲ್ಲಿ 4, 2 ಭಾಗಗಳಿಗೆ ಬಣ್ಣ ಕೊಡಲಾಗಿದೆ, 4ನೇ 2. ಇಲ್ಲಿ ಗಮನಿಸಿದರೆ ಒಟ್ಟು 8 ಸಮಭಾಗಗಳನ್ನು ಮಾಡಲಾಗಿದೆ, ಅದರಲ್ಲಿ 5 ಭಾಗಗಳಿಗೆ ಬಣ್ಣವನ್ನು ಕೊಡಲಾಗಿದೆ. ನೆಕ್ಸ್ಟ್ ಇಲ್ಲಿ ಡಿ ಚಿತ್ರವನ್ನು ಗಮನಿಸಿದರೆ ಎಷ್ಟಿದೆ ಸ್ನೇಹಿತರೆ,
12 ಸಮಭಾಗಗಳನ್ನು ಮಾಡಲಾಗಿದೆ. ಅದರಲ್ಲಿ 1 2 3 4 7 ಅಂದರೆ 7 ಭಾಗಗಳಿಗೆ ಬಣ್ಣವನ್ನು ಕೊಡಲಾಗಿದೆ. 12ನೇ 7. ಅದೇ ರೀತಿ ನೀವು ಇಲ್ಲಿ ಗಮನಿಸಿದರೆ 3 5 15 ಭಾಗಗಳನ್ನು ಮಾಡಲಾಗಿದೆ. 7 ಭಾಗಗಳಿಗೆ ಬಣ್ಣ ಕೊಡಲಾಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ಗಮನಿಸಿದರೆ ಎಷ್ಟಾಗಿದೆ? 18 ಸಮಭಾಗಗಳನ್ನಾಗಿ ಮಾಡಲಾಗಿದೆ. ಅದರಲ್ಲಿ 6 ಭಾಗಗಳಿಗೆ ಬಣ್ಣವನ್ನು ಕೊಡಲಾಗಿದೆ. ಓಕೆ ಓಕೆ ಸ್ನೇಹಿತರೆ, ಇಲ್ಲಿ ಮುಖ್ಯ ಪ್ರಶ್ನೆ 6 ಬಿಟ್ಟ ಜಾಗ ತುಂಬಿರಿ ಅಂದಿದ್ದಾರೆ. 8ನೇ ಒಂದರಲ್ಲಿ ಛೇದ ಅಂದಿದ್ದಾರೆ. 8ನೇ ಒಂದರಲ್ಲಿ ಛೇದ ನಮಗೆ ಗೊತ್ತಿದೆ 8. ಓಕೆ, 5ನೇ 2ರಲ್ಲಿ ಅಂಶ ಅಂದಿದ್ದಾರೆ. ಅಂಶ ಇದರಲ್ಲಿ 2. ಓಕೆ, 3 ಎನ್ನುವುದು 3ನೇ ಒಂದು ಭಿನ್ನರಾಶಿಯ, ಈ 3ನೇ ಒಂದು ಭಿನ್ನರಾಶಿಗೆ ಸಂಬಂಧಪಟ್ಟಂತೆ 3ಅನ್ನು ನಾವೇನಂತ ಇದ್ವಿ ಸ್ನೇಹಿತರೆ? ಛೇದ ಅಂತ ಇದ್ವಿ. ಹಾಗಾಗಿ ಇದು ಛೇದ ಆಗಿದೆ. 1 ಎನ್ನುವುದು 5ನೇ ಒಂದು ಭಿನ್ನರಾಶಿಯ ಡ್ಯಾಶ್ ಆಗಿದೆ. 5ನೇ ಒಂದು ಭಿನ್ನರಾಶಿಯಲ್ಲಿ 1 ಅನ್ನೋದು ಏನಾಗಿದೆ ಸ್ನೇಹಿತರೆ? ಅಂಶ ಆಗಿದೆ, ಅಂಶ. ಓಕೆ, ನೆಕ್ಸ್ಟ್ ಇಲ್ಲಿ ಭಿನ್ನರಾಶಿಯಲ್ಲಿ ಛೇದವನ್ನು ಏನು ಮಾಡ್ತಾ ಇದ್ದಾರೆ? ಡ್ಯಾಶ್ ಕೆಳಗೆ ಗೆರೆ ಎಳೆಯೋದ್ರ ಮೂಲಕ ಬೇರ್ಪಡಿಸಲ್ಪಟ್ಟಿದೆ. ನಮ್ಗೆ ಗೊತ್ತಿದೆ ಭಿನ್ನರಾಶಿಯನ್ನು ಕೆಳಗೆ ಗೆರೆ ಅಂದರೆ ಭಿನ್ನಾಂಕ ರೇಖೆ. ಭಿನ್ನಾಂಕ ರೇಖೆ ಏನು ಮಾಡ್ತಾ ಇದೆ? ಅಂಶ ಮತ್ತು ಛೇದವನ್ನು ಬೇರ್ಪಡಿಸ್ತಾ ಇದೆ. ಹಾಗಾಗಿ ಭಿನ್ನರಾಶಿಯಲ್ಲಿ ಛೇದವನ್ನು ಅಂಶದ ಕೆಳಗೆ, ಯಾವುದ್ರ ಕೆಳಗೆ? ಅಂಶದ ಕೆಳಗೆ ಗೆರೆ ಎಳೆಯೋದ್ರ ಮೂಲಕ ಬೇರ್ಪಡಿಸಲ್ಪಟ್ಟಿದೆ. ಓಕೆ, ಈಗಲೇ ಮುಖ್ಯ ಪ್ರಶ್ನೆ 7 ಕೆಳಗಿನ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ ಇದ್ದಾರೆ. ಓಕೆ, 1ನೇ ಇದರಲ್ಲಿ ಒಟ್ಟು 5 ಸಮಭಾಗ ಮಾಡಿದರೆ 1ಕ್ಕೆ ಬಣ್ಣ ಕೊಟ್ಟಿದೆ. ಹಾಗಾಗಿ 5ನೇ 1. ಇಲ್ಲಿ 4 ಸಮಭಾಗಗಳು ಮಾಡಿ 2 ಭಾಗಗಳಿಗೆ ಬಣ್ಣ ಕೊಟ್ಟಿದೆ. ಹಾಗಾಗಿ 4ನೇ 2. ಇಲ್ಲಿ ಗಮನಿಸಿದರೆ 4 8 12 ಅಂದರೆ 12ರಲ್ಲಿ 4 ಭಾಗಗಳಿಗೆ ಬಣ್ಣ ಕೊಟ್ಟಿದೆ. ಹಾಗಾಗಿ 12ನೇ 4. ನೆಕ್ಸ್ಟ್ 6 ಭಾಗಗಳಲ್ಲಿ 3 ಭಾಗಗಳಿಗೆ ಬಣ್ಣ ಕೊಟ್ಟಿದೆ. ಹಾಗಾಗಿ 6ನೇ 3. ಇಲ್ಲಿ 9 ಭಾಗಗಳಲ್ಲಿ 4 ಭಾಗಗಳಿಗೆ ಬಣ್ಣ ಕೊಟ್ಟಿದೆ. ಹಾಗಾಗಿ 9ನೇ 4. ಇಲ್ಲಿ ಕೆಳಗಿನ ಪ್ರತಿಯೊಂದರಲ್ಲಿ ಬಣ್ಣ ಹಚ್ಚಿರುವ ಭಾಗಗಳನ್ನು ಭಿನ್ನರಾಶಿಯಲ್ಲಿ ಬರೆಯಿರಿ ಅಂತ ಹೇಳಿದ್ದಾನೆ. ಓಕೆ, ಇಲ್ಲಿ ಗಮನಿಸಿದರೆ 7 ಇದ್ದಾವೆ. 7ರಲ್ಲಿ 4ಕ್ಕೆ ಬಣ್ಣ ಕೊಟ್ಟಿದೆ. ಹಾಗಾಗಿ ಇದನ್ನು 7ನೇ 4 ಅಂತ ಬರೀಬೋದು. ಇಲ್ಲಿ ಏನಾಗಿದೆ? 9 ಚಿತ್ರಗಳಲ್ಲಿ 2 ಚಿತ್ರಗಳಿಗೆ ಬಣ್ಣ ಕೊಟ್ಟಿದೆ. ಹಾಗಾಗಿ 9ನೇ 2. ಇಲ್ಲಿ 10ರಲ್ಲಿ 7ಕ್ಕೆ ಬಣ್ಣ ಕೊಟ್ಟಿದೆ. ಹಾಗಾಗಿ 10ನೇ 7. ಓಕೆ, ಈಗ ಇಲ್ಲಿ ಮುಖ್ಯ ಪ್ರಶ್ನೆ 9 ಉದಾಹರಣೆಯಂತೆ ಭಿನ್ನರಾಶಿಗಳಿಗೆ ಬಣ್ಣ ಹಚ್ಚಿರಿ ಎಂದರೆ, ಇಲ್ಲಿ ಒಂದು ಸಮೂಹದ ಭಾಗವಾಗಿ ಭಿನ್ನರಾಶಿ ಈ ರೀತಿ ಮಾಡಿದ್ದಾರೆ. 4ನೇ 3 ಭಾಗಗಳಲ್ಲಿ ಇಲ್ಲಿ ಬಣ್ಣ ಕೊಟ್ಟಿದೆ. ಇಲ್ಲಿ 5ನೇ 1 ಭಾಗ ಮಾಡಿದೆ. ಓಕೆ, 1 ಭಾಗಕ್ಕೆ ಬಣ್ಣ ಅಂದರೆ ನಾವಿಲ್ಲಿ ಏನು ಮಾಡಬೇಕು? ಈ 2 ತ್ರಿಭುಜಗಳಿಗೆ ಬಣ್ಣ ಕೊಡಬೇಕು. ಯಾಕಂದರೆ 1 ಭಾಗದಲ್ಲಿ 2 ತ್ರಿಭುಜಗಳು ಇದ್ದಾವೆ. ಓಕೆ, ನೆಕ್ಸ್ಟ್ ಇಲ್ಲಿ 3 ಭಾಗಗಳಲ್ಲಿ 2 ಭಾಗಗಳಿಗೆ ಅಂದರೆ ಹಾಗಾಗಿ ನಾವು ಇದಕ್ಕೆ ಈ 4ಗಳಿಗೂ ಏನಾಗ್ತಾ ಇದೆ? ಬಣ್ಣವನ್ನು ಹಚ್ಚಬೇಕಾಗ್ತಿದೆ. ನೆಕ್ಸ್ಟ್ ಇಲ್ಲಿ ಸಿಯಲ್ಲಿ 9ನೇ 2 ಭಾಗಗಳಿಗೆ ಇದ್ದಾರೆ. ಹಾಗಾಗಿ ಇದಕ್ಕೆ ಬಣ್ಣ ಕೊಡಬೇಕು. 1 ಭಾಗದಲ್ಲಿರುವಂಥ 3 ಸ್ಟಾರ್ಗಳಿಗೆ ಬಣ್ಣ ಕೊಡಬೇಕಾಗ್ತದೆ. ಹಾಗಾಗಿ 2 ಭಾಗಗಳಲ್ಲಿ 6 ಸ್ಟಾರ್ಗಳಿಗೆ ಬಣ್ಣ ಕೊಡಬೇಕು. ಇಲ್ಲಿ ಮುಖ್ಯ ಪ್ರಶ್ನೆ 10 ಗೆರೆ ಎಳೆಯುವ ಮೂಲಕ ಈ ಭಿನ್ನರಾಶಿಗಳನ್ನು ಚಿತ್ರಗಳಲ್ಲಿ ಪ್ರತಿನಿಧಿಸಿರಿ ಎಂದಿದ್ದಾರೆ. ಇದನ್ನು 12ರ ಮೂರನೇ 1 ಎಂದರೆ ಎಷ್ಟು ಎಂದರೆ, ಹಾಗೆ ಇದನ್ನು ನಾವು ಮೊದಲಿಗೆ 3 ಸಮಭಾಗಗಳನ್ನಾಗಿ ಮಾಡಬೇಕಾಗಿದೆ. 3 ಸಮಭಾಗಗಳನ್ನು ಮಾಡಿಬಿಟ್ರೆ 1 ಸಮಭಾಗದಲ್ಲಿ ಎಷ್ಟು ಪೆನ್ಸಿಲ್ಗಳಿದಾವೆ ಸ್ನೇಹಿತರೆ? 1 2 3 4. ಹಾಗಾಗಿ 12ರ ಮೂರನೇ 1 ಅಂದರೆ ಎಷ್ಟು? 4. ಓಕೆ, ನೆಕ್ಸ್ಟ್ ಇಲ್ಲಿ 15ರ 5ನೇ 2 ಎಂದರೆ ಎಷ್ಟು ಎಂದರೆ, ಹಾಗಾಗಿ ಇದನ್ನು ಮೊದಲಿಗೆ 5 ಸಮಭಾಗಗಳನ್ನಾಗಿ ಮಾಡ್ಕೊಂಡ್ಬಿಡ್ಬೇಕು. ಓಕೆ, 5 ಸಮಭಾಗಗಳನ್ನು ಮಾಡಿದ ಮೇಲೆ 2 ಭಾಗಗಳಲ್ಲಿ ಎಷ್ಟಿದ್ದಾವೆ? 1 ಭಾಗದಲ್ಲಿ 3 ಇದ್ದಾವೆ. ಹಾಗಾದರೆ 2 ಭಾಗಗಳಲ್ಲಿ ಎಷ್ಟಾದವು ಸ್ನೇಹಿತರೆ? 6 ಆದವು. ಹಾಗಾಗಿ 15ರ 5ನೇ 2 ಅಂದರೆ 6. ಓಕೆ, ನೆಕ್ಸ್ಟ್ ಇಲ್ಲಿ 21ರ 7ನೇ 2 ಇದ್ದಾರೆ. ಹಾಗಾಗಿ ಇದನ್ನು 7 ಭಾಗಗಳನ್ನಾಗಿ ಮಾಡ್ಕೊಳ್ಳೋಣ. 7 ಭಾಗಗಳನ್ನು ಮಾಡಿದ ಮೇಲೆ ನಾವು 2 ಭಾಗಗಳಲ್ಲಿ ಎಷ್ಟಿದ್ದಾವೆ ನೋಡಬೇಕಾಗಿದೆ. 1 2 3 4 5 6 ಇದ್ದಾವೆ. ಹಾಗಾಗಿ 21ರ 7ನೇ 2 ಅಂದರೆ 6.
ಓಕೆ. ನೆಕ್ಸ್ಟ್ ಇಲ್ಲಿ ಮುಖ್ಯ ಪ್ರಶ್ನೆ 11. ಈ ಭಿನ್ನರಾಶಿಗಳನ್ನು ಸೂಚಿಸುವಂತೆ ಕೆಳಗಿನ ಚಿತ್ರಗಳಿಗೆ ಬಣ್ಣ ಹಚ್ಚಿರಿ ಅಂದಿದ್ದಾನೆ. ಇಲ್ಲಿ 11ರಲ್ಲಿ 6, 11ನೇ 6 ಭಾಗ ಅಂದ್ರೆ 6ಕ್ಕೆ ಬಣ್ಣ ಹಚ್ಚಬೇಕು. 1 2 3 4 5 6ಕ್ಕೆ ಬಣ್ಣ ಹಚ್ಚಬೇಕು ಸ್ನೇಹಿತರೆ. ಇದರಲ್ಲಿ 20ನೇ 7 ಅಂದರೆ 7ಕ್ಕೆ ಬಣ್ಣ ಹಚ್ಚಬೇಕು. 2 3 4 5 6 7ಕ್ಕೆ ಬಣ್ಣ ಹಚ್ಚಬೇಕು. ಇಲ್ಲಿ 15ನೇ 8 ಇದ್ದಾನೆ. ಓಕೆ, 1 2 3 4 5 6 7 8ಕ್ಕೆ ಬಣ್ಣ ಹಚ್ಚಬೇಕು. ಓಕೆ, ಇದು ಮುಖ್ಯ ಪ್ರಶ್ನೆ 12 ನೋಡೋಣ. ಕೆಳಗಿನ ಯಾವ ಚಿತ್ರದಲ್ಲಿ 9ನೇ 4 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಅಂದಿದ್ದಾರೆ. ಅಂದರೆ 9ನೇ 4 ಭಾಗವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಇಲ್ಲಿ ಗಮನಿಸಿದರೆ ಏನಾಗಿದೆ, 8 ಭಾಗಗಳಿದ್ದಾವೆ. ನಮಗೆ 9 ಸಮಭಾಗಗಳು ಬೇಕಿತ್ತು, ಹಾಗಾಗಿ ಇದು ಇದರಲ್ಲಿ ಇಲ್ಲ. ಇದರಲ್ಲಿ 9 ಭಾಗಗಳಿದ್ದಾವೆ, 4ಕ್ಕೆ ಬಣ್ಣ ಹಚ್ಚಲಾಗಿದೆ, ಹಾಗಾಗಿ ಇದು ಸರಿ ಇದೆ. ಇದರಲ್ಲಿ ಇದೆ. ಇದರಲ್ಲಿ 9 ಭಾಗಗಳೇನೋ ಇದ್ದಾವೆ ಸ್ನೇಹಿತರೆ, ಆದರೆ ಕೇವಲ 3 ಭಾಗಗಳನ್ನು ಗುರುತಿಸಲಾಗಿದೆ, ಹಾಗಾಗಿ ಇದು ಅಲ್ಲ. ಇಲ್ಲಿ ಚಿತ್ರ 4ರಲ್ಲಿ ಏನಾಗಿದೆ, 1 2 3 4 5 6 ಅಂದರೆ 12 ಭಾಗಗಳನ್ನಾಗಿ ಮಾಡಲಾಗಿದೆ, ಹಾಗಾಗಿ ಇದು ಅಲ್ಲ. ಯಾಕಂದರೆ 9 ಭಾಗಗಳು ಬೇಕಿತ್ತು. ಇಲ್ಲಿ 6 ಭಾಗಗಳನ್ನಾಗಿ ಮಾಡಲಾಗಿದೆ, ನಮಗೆ 9 ಭಾಗಗಳು ಬೇಕಿತ್ತು. ಇಲ್ಲಿ ಏನಾಗಿದೆ, 9 ಭಾಗಗಳಾಗಿವೆ, 4 ಭಾಗಗಳನ್ನು ಗುರುತಿಸಲಾಗಿದೆ, ಹಾಗಾಗಿ ಇದು ಸರಿಯಾಗಿದೆ. 9ನೇ 4. ಇಲ್ಲಿ ಗಮನಿಸಿದರೆ 1 2 3 4 5 6 7 8 9, ಇದು ಕೂಡ 9ನೇ 4 ಇದೆ, ಹಾಗಾಗಿ ಇದು ಸರಿಯಾಗಿದೆ. ಓಕೆ, ನೆಕ್ಸ್ಟ್ ಈಗ 13ನೇ ಪ್ರಶ್ನೆ. ಕೆಳಗಿನ ಯಾವ ಚಿತ್ರದಲ್ಲಿ 12ನೇ 5 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ? ಇಲ್ಲಿ 12ನೇ 5 ಭಾಗಕ್ಕೆ ಬಣ್ಣವನ್ನು ನೋಡಬೇಕಾಗಿದೆ. ಇಲ್ಲಿ 11 ಇದಾವೆ ಸ್ನೇಹಿತರೆ, 11ರಲ್ಲಿ 4 ಆಗಿದೆ, ಹಾಗಾಗಿ ಇದು ಅಲ್ಲ. ಇಲ್ಲಿ 12ನೇ 5 ಸರಿಯಾಗಿದೆ. ಇಲ್ಲಿ ನಾವು ಗಮನಿಸಿದರೆ 12ರಲ್ಲಿ 4 ಇದೆ, ಹಾಗಾಗಿ ಇದು ಅಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ 12ನೇ 5 ಇಲ್ಲೂ ಇದೆ, ಸರಿಯಾಗಿದೆ. ಇಲ್ಲಿ 12ನೇ 4 ಇದೆ, ಇದು ಸರಿಯಾಗಿಲ್ಲ. ಓಕೆ, ನೆಕ್ಸ್ಟ್ ಈಗ 14ನೇ ಪ್ರಶ್ನೆ ನೋಡೋಣ. ಗುಂಪು ಮಾಡಿ ಗುರುತಿಸಿರುವ ಭಾಗವನ್ನು ಭಿನ್ನರಾಶಿಯಲ್ಲಿ ಬರೆಯಿರಿ. ನೋಡಿ, ಇಲ್ಲಿ 4 ಇದ್ದು ಅದರಲ್ಲಿ 3ನ್ನು ಪರಿಗಣಿಸಿದ್ದಾರೆ, ಹಾಗಾಗಿ ಇದು 4ನೇ 3 ಭಾಗ. ಅದೇ ರೀತಿ ಇದನ್ನು ಗಮನಿಸಿದರೆ ಏನಾಗ್ತಿದೆ, 5ರಲ್ಲಿ ಏನು ಮಾಡಿದರೆ 4ನ್ನು ಪರಿಗಣಿಸಿದ್ದಾರೆ, ಹಾಗಾಗಿ 5ನೇ 4 ಭಾಗ. ಇಲ್ಲಿ ಬಿ ಚಿತ್ರದಲ್ಲಿ ನೋಡಿದರೆ 7 ಇದ್ದಾವೆ, 7ರಲ್ಲಿ 3 ಪರಿಗಣಿಸಿದೆ, ಹಾಗಾಗಿ 7ನೇ 3 ಭಾಗ. ಸಿಯಲ್ಲಿ 6ರಲ್ಲಿ 5 ಪರಿಗಣಿಸಲಾಗಿದೆ, ಹಾಗಾಗಿ 6ನೇ 5 ಭಾಗ. ಓಕೆ ಸ್ನೇಹಿತರೆ, ಇಂದು ನಾವೇನು ಮಾಡಿದ್ವಿ, ಭಿನ್ನರಾಶಿಯ ಅರ್ಥವನ್ನು ತಿಳ್ಕೊಂಡ್ವಿ. ಭಿನ್ನರಾಶಿಯಲ್ಲಿ ನಾವು ಅಂಶಛೇದ ಅಂದರೆ ಏನು ಅಂತ ಹೇಳಿ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಯಾವಾಗ ಭಿನ್ನರಾಶಿಯನ್ನು ಬರೀಬಹುದು ಅಂತ ಹೇಳಿ ಹೇಳಿದ್ದೀವಿ. ಭಿನ್ನರಾಶಿ ಪೂರ್ಣದ ಒಂದು ಭಾಗ, ಸಂಗ್ರಹದ ಒಂದು ಭಾಗ, ಗುಂಪಿನ ಒಂದು ಭಾಗವಾಗಿ ಏನು ಹೇಳಬಹುದು. ಇಲ್ಲಿ ನಮ್ಮ ಮುಖ್ಯವಾಗಿ ಭಿನ್ನರಾಶಿ ಅಂದಾಗ ಸಮಭಾಗಗಳನ್ನು ನಾವು ಸೂಚಿಸ್ತಾ ಇದ್ದೀವಿ ಅಂತ ಹೇಳಿ ತಿಳಿದಿದ್ದೀವಿ. ಹಾಗೆ 5.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ವಿ ಸ್ನೇಹಿತರೆ. ಇದನ್ನು ನೀವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿ. ಆಮೇಲೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.